ದ್ವೇಷ ಭಾಷಣದ ಬಿಲ್ ಏನಿದೆ ವಿಧಾನಸಭೆಯಲ್ಲಿ ಅದು ಈ ಸರ್ಕಾರಕ್ಕೆ ಗೌರವ ಇದ್ದಿದ್ರೆ, ಮಾನ ಮರ್ಯಾದೆ ಇದ್ದಿದ್ರೆ ಬಿಲ್ಲನ್ನು ಮಂಡಿಸುವಂಥದ್ದು, ಅದಕ್ಕೆ ಚರ್ಚೆಗೆ ಅವಕಾಶ ಕೊಡುವಂಥದ್ದು ಅದು ಕಾನೂನಾತ್ಮಕ. ಯಾವುದೇ ಬಿಲ್ ಅಂದರೆ ಅದು ಕಾನೂನು ಆಗೋದು. ಯಾವುದೇ ಕಾನೂನು ಆಗಬೇಕಾದ್ರೆ ಜನರ ಮೇಲೆ ಅದು ಪರಿಣಾಮ ಏನಾಗುತ್ತೆ ಇದೆಲ್ಲ ಚರ್ಚೆ ಆಗಬೇಕು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ, ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅದಕ್ಕೆ ಪ್ರಾವಿಷನ್ ಜಾಸ್ತಿ ಕೊಟ್ಟಿದ್ದಾರೆ. ವಿಧಾನಸಭೆ ಇರೋದು ಗಲಾಟೆ ಮಾಡೋದು ಅಥವಾ ಬೇರೆ ಚರ್ಚೆ ಅಲ್ಲ. ವಿಧಾನಸಭೆ ಇರೋದು ಪ್ರಮುಖವಾಗಿ ಬಿಲ್ ಮಾಡೋದಕ್ಕೆ. ಆ ಬಿಲ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಈ ಯಾವುದು ವಾಕ್ ಸ್ವಾತಂತ್ರ್ಯ, ದ್ವೇಷ ಭಾಷಣದ ಬಿಲ್ ಏನಿದೆ ಚರ್ಚೆ ಮಾಡೋಕ್ಕೆ ಅವಕಾಶ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಪೋಸಿಷನ್ ಲೀಡರ್ ಆಗಿ. ಆಗಲೇ ಹೌದು ಎನ್ನುವರು ಹೌದು ಎನ್ನಿ ಅಂತ ಹೇಳ್ಬಿಟ್ಟು. ಯಾಕೆ ಭಯ ಇವ್ರಿಗೆ? ಚರ್ಚೆ ಆದರೆ ಇದರಲ್ಲಿರೋ ಉಳುಕುಗಳೇನಿದೆ, ಇದು ಜನರಿಗೆ ಯಾವ ರೀತಿ ದ್ರೋಹ ಬಗೀತಾ ಇದ್ದಾರೆ ಇದು ಗೊತ್ತಾಗ್ತೈತೆ ಅಂತೇಳಿ ಅದನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡಿದ್ರು. ಬಿಲ್ಲನ್ನು ತರಾತುರಿಯಲ್ಲಿ ಪಾಸ್ ಮಾಡಿದ್ರು. ಇದು ಸ್ಪೀಕರ್ ಅವರ ನಡೆಯೂ ಕೂಡ ನಮಗೆಲ್ಲ ಬೇಸರ ತಂದಿದೆ. ಮಾಡಬಾರ್ದಾಗಿ ಸಣ್ಣ ಪುಟ್ಟ ಗಲಾಟೆ ಆಗೋದು ವಿಧಾನಸಭೆಯಲ್ಲಿ ಸಾಮಾನ್ಯ. ಅದು ಒಂದು ನಿಮಿಷ ಅದನ್ನು ಕರೆದು ಮಾತಾಡಿದ್ರೆ ಅಲ್ಲಿಗೆ ಮುಗಿದೋಯ್ತು. ಬಟ್ ನಮ್ಮಲ್ಲಿ 15 ಜನ ಈ ಬಿಲ್ ಬಗ್ಗೆ ಮಾತಾಡೋರಿದ್ರು. ಅದಕ್ಕೆ ಬೆಳಕು ಚೆಲ್ಲಿ ಸರ್ಕಾರಕ್ಕೆ ಸದನ ಸಮಿತಿಗೆ ಒಪ್ಪಿಸಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ವಿ ಪಾರ್ಟಿಯಲ್ಲಿ. ಆದರೆ ಏಕಾಏಕಿ ಬಿಲ್ಲನ್ನು ಪಾಸ್ ಮಾಡಿರುವಂಥದ್ದು ಒಳ್ಳೆಯದಲ್ಲ. ಈಗ ಗವರ್ನರ್ಗೆ ಹೋಗಿದೆ. ಸೋಮವಾರ ಬೆಳಗ್ಗೆ ನಾನು ಮತ್ತು ರಾಜ್ಯದ ಅಧ್ಯಕ್ಷರು ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮ ಇತರ ಮುಖಂಡರುಗಳೆಲ್ಲರೂ ಕೂಡ ಗವರ್ನರನ್ನು ಭೇಟಿ ಮಾಡಿ ಆ ಬಿಲ್ಗೆ ಯಾವುದೇ ಕಾರಣಕ್ಕೂ ಸಹಿ ಆಗಬೇಡಿ, ಇದು ಜನರ ದ್ರೋಹ ಮಾಡುವಂಥ ಬಿಲ್ಲು, ವಾಕ್ ಸ್ವಾತಂತ್ರ್ಯವನ್ನು ಕಸಿಯುವಂಥದ್ದು, ಮಾಧ್ಯಮವನ್ನು ಹದ್ದುಬಸ್ತಲ್ಲಿ ಇಟ್ಕೊಳ್ಳೋವಂಥದ್ದು, ಮಾಧ್ಯಮವನ್ನು ಕತ್ತಿಸ್ಕೋವಂಥ ಒಂದು ಪ್ರಯತ್ನ 1975ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಅಂತಂದು ಕಾಂಗ್ರೆಸ್ ಅವರು ಮಾಡಿದ್ರು. ಅದೇ ಚಾಳಿ, ಅದೇನು ಹೇಳ್ತಾರೆ, ಅದೇನೋ ಅಕ್ಕನ ಚಾಳಿ, ಅದೇನೋ ಮನೆ ಮಂದಿಗೆಲ್ಲ ಮನೆ ಮಂದಿಗೆಲ್ಲ ಅಂತ ಅದಲ್ಲ, ಹಂಗೆ ಅವ್ರ ಚಾಳಿನೇ ಹಂಗೆ. ವಾಕ್ ಸ್ವಾತಂತ್ರ್ಯ ಕಸಿಬೇಕು, ಮಾಧ್ಯಮದ ಮೇಲೆ ಏರಬೇಕು, ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ವಿಜಯೇಂದ್ರ ಅವರು ಎಲ್ಲರೂ ಕೂಡ ನಾವು ಸೋಮವಾರ ಹೋಗ್ತಾ ಇದ್ದೀರಿ. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ನಾನೇ ಮಾತಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಸೋಮವಾರ ಹೋಗಿ ಗವರ್ನರ್ಗೆ ಭಾಳ ಇದರಿಂದ ಆಗೋವಂಥ ಅನಾಹುತಗಳನ್ನು ಗವರ್ನರ್ಗೆ ವಿವರಿಸ್ತೀನಿ. ಯಾಕಂದರೆ ಅವರೇ ರಾಜ್ಯದ ಮೊದಲ ಪ್ರಜೆ, ಅವರೇ ಹೆಡ್. ಅದಕ್ಕೆ ಅವ್ರಿಗೆ ನಮ್ಮ ಅಹವಾಲು ಇಲ್ಲಿ ನಾವು ಹೇಳೋಕ್ಕೆ ಅಹವಾಲೇ ಬಿಡಲಿಲ್ಲ. ಅದಕ್ಕೆ ನಮ್ಗೆ ಬೇರೆ ದಾರಿ ಇಲ್ಲ. ನಾವು ಗವರ್ನರ್ಗೆ ಹೋಗಿ ಆಗಿರೋವಂಥ ತಪ್ಪನ್ನು ಸರಿ ಮಾಡಿ ಅಂತೇಳಿ ನಾವು ಗವರ್ನರ್ ಅವರಿಗೆ ವಿನಂತಿಯನ್ನು ಮಾಡ್ತೀವಿ. ಸರ್, ದ್ವೇಷ ಭಾಷಣ ಬಿಲ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಆದರೆ ಒಳ ಮೀಸಲಾತಿಯ ಮಸೂದೆ ಏನಿದೆ ಅದನ್ನು ವಾಪಸ್ ಕಳಿಸಿದ್ದಾರೆ ಸ್ಪಷ್ಟೀಕರಣಕ್ಕೋಸ್ಕರ. ಯಾಕಂದರೆ ಈಗಾಗಲೇ ಆ ಮಸೂದೆ ಮಂಡನೆಯಾಗಿ ರಾಜ್ಯಪಾಲರಿಗೆ ಸಿಕ್ಬಿಟ್ಟಿದ್ರೆ ಒಂದಷ್ಟು ನೇಮಕಾತಿಗಳಾಗೋದು, ಗೊಂದಲಗಳು ಪರಿಹಾರ ಆಗ್ಬೋದು. ನೋಡಿ, ಗವರ್ನರು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ. ಏನೇ ಕಾನೂನು ಆಗಬೇಕಾದ್ರೂ ತಪ್ಪು ಸರಿಗಳನ್ನು ಚರ್ಚೆ ಮಾಡಬೇಕು. ಅದು ಪ್ರಜಾಪ್ರಭುತ್ವ. ದಟ್ ಈಸ್ ಡೆಮೋಕ್ರಸಿ. ದಟ್ ಈಸ್ ದ ಬ್ಯೂಟಿ ಆಫ್ ದ ಡೆಮೋಕ್ರಸಿ. ಆ ದೃಷ್ಟಿಯಿಂದ ಮಾಡಿದ್ದಾರೆ. ಅದೇನು ಪ್ರಶ್ನೆ, ಅದೇನು ಉದ್ಭವ ಆಗಲ್ಲ. ಮೀಸಲಾತಿಯದು ಕೂಡ ಕಾನೂನಾತ್ಮಕವಾಗಿ ಏನು ಸರಿ ಇದೆ ನೋಡಿ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ.